ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಹರ್ಷಿತಾ. ನಾನಿವತ್ತು ಎಗ್ ಪಫ್ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ತೊಗೊಂಡಿರೋದು 1 ಬಟ್ಲಷ್ಟು ಮೈದಾ ಹಿಟ್ಟು. ಸೊ ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ನೀವು ತೊಗೊಳ್ಳೋ ಹಿಟ್ಟು. ನಾನಿಲ್ಲಿ 4 ಎಗ್ ಪಫ್ ಅಷ್ಟೇ ಮಾಡ್ತಾಯಿರೋದು. ಸೊ ನಾನು ಒಂದು ಚಿಕ್ಕ ಬಟ್ಲಲ್ಲಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಾದಮೇಲೆ 1 ಸ್ಪೂನಷ್ಟು ನಾನು ಉಪ್ಪನ್ನು ಹಾಕ್ಕೊಂಡೆ, 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾಯಿದ್ದೀನಿ. ಬೇಕ್ರಿಗಳಲ್ಲೆಲ್ಲ ಡಾಲ್ಡಾನ ಯೂಸ್ ಮಾಡ್ತಾರೆ, ಬಟ್ ನಾವು ಮನೇಲಿ ಮಾಡಬೇಕಾದ್ರೆ ಡಾಲ್ಡಾ ಕೂಡ ಹಾಕೋಬೋದು. ಬಟ್ ನನಗೆ ಹೆಲ್ತ್ ವೈಸು ತುಪ್ಪನೇ ಒಳ್ಳೆಯದಲ್ವ, ಸೊ ತುಪ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ನಾವಿಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಗಟ್ಟಿಯಾಗಿ ನಾವು ಕಲಿಸ್ಕೋಬೇಕಾಗತ್ತೆ ಅಷ್ಟೇ. ಸೊ ಕಲಿಸ್ಕೊಂಡಾದಮೇಲೆ ನೀವು ಚೆನ್ನಾಗಿ ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ನಾದ್ಕೊಂಡಾದಮೇಲೆ ಇದನ್ನು ಬೇಕಿದ್ರೆ ನೀವು ಸಪ್ರೇಟಾಗಿ ಸ್ವಲ್ಪ ಹೊತ್ತು, ಅಂದರೆ ನೀವು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಕ್ಕೆ ಬೇಕಾದ ಸಮಯದಷ್ಟು ನೀವಿಲ್ಲಿ ನೆನೆಸೇ ಇಟ್ಕೋಬೋದು ಪಕ್ಕದಲ್ಲಿ. ಸೊ ಅದಕ್ಕೋಸ್ಕರನೇ ಮೊದಲೇ ಹಿಟ್ಟನ್ನು ಕಲಿಸ್ಕೊಂಬಿಡಿ. ಅದಾದಮೇಲೆ ನಾನಿಲ್ಲಿ ಒಂದು ಸಣ್ಣ ಲೋಟದಲ್ಲಿ 1/4 ಭಾಗದಷ್ಟು ನೀರನ್ನು ಹಾಕ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಇದು ಬಂದು ಬೈಂಡಿಂಗಿಗೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಕಲಸಿ ಪಕ್ಕಕ್ಕೆ ಇಟ್ಕೊಳ್ತೀನಿ. ಅದಾದಮೇಲೆ ಮತ್ತೆ ಇನ್ನೊಂದು ಲೋಟದಲ್ಲಿ 1 ಸ್ಪೂನಷ್ಟು ತುಪ್ಪ, 2 ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಾದಮೇಲೆ ಇದಕ್ಕೆ ನಾವು 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕಾಗತ್ತೆ. ನೀವು ಮತ್ತೆ ಮೈದಾ ಹಿಟ್ಟನ್ನೇ ಹಾಕ್ಕೊಳ್ಳೋಕೆ ಹೋಗಬೇಡಿ, ನೆನ್ಪಿಟ್ಕೊಳ್ಳಿ ಅಕ್ಕಿ ಹಿಟ್ಟನ್ನೇ ಹಾಕ್ಕೋಬೇಕು. ಯಾಕಂದರೆ ಇದರಿಂದ ನಮ್ಮ ಏನು ಎಗ್ ಪಫ್ ಇದೆಯಲ್ಲ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಅದಾದಮೇಲೆ ಈಗ ನೆಕ್ಸ್ಟ್ ನಾವು ಸ್ಟಫಿಂಗನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಬಾಣಲೆಗೆ 4ರಿಂದ 5 ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡು, ಅಂದರೆ ಅಡುಗೆ ಎಣ್ಣೆನ ಹಾಕ್ಕೊಂಡು 2 ಮೀಡಿಯಮ್ ಸೈಜು ನಾನು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನಿಲ್ಲಿ 4 ಪಫಿಗೆ ಅಷ್ಟೇ ಮಾಡ್ತಾಯಿರೋದು. ನೀವು ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀರಾ ಅಂದರೆ ಇನ್ನೊಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ. ಆಮೇಲೆ ಅದಾದಮೇಲೆ ಈಗ ಸ್ವಲ್ಪ ಈರುಳ್ಳಿ ಸಾಫ್ಟ್ ಆಗಲಿ, ಚೆನ್ನಾಗಿ ಬೇಯಲಿ ಅಂತೇಳಿ 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು 1/4 ಟೀ ಸ್ಪೂನಷ್ಟು ಅರಿಶಿಣ ಮತ್ತು 1 ಸ್ಪೂನಷ್ಟು ಕೊತ್ತಂಬರಿ ಕಾಳಿನ ಪುಡಿ ಮತ್ತು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು 1 ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ. ನೀವು ಗರಂ ಮಸಾಲ ಅಥವಾ ಬೇರೆ ಚಿಕನ್ ಮಸಾಲ, ಫ್ರೈ ಮಸಾಲ, ಅದು ಮೊಟ್ಟೆ ಮಸಾಲ, ಈ ರೀತಿ ಮಸಾಲ ಪೌಡರ್ಸ್ ಇರುತ್ತೆ, ಅದನ್ನು ಬೇಕಾದರೂ ಯೂಸ್ ಮಾಡ್ಕೋಬಹುದು. ಅದು ಕೂಡ ರುಚಿಯಾಗಿಯೇ ಬರುತ್ತೆ. ಅದಾದಮೇಲೆ ಈಗ ನಾನು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಜಜ್ಜಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮಲ್ಲಿ ಪೇಸ್ಟ್ ಇತ್ತು ಅಂದರೆ ನೀವು ಪೇಸ್ಟ್ ಕೂಡ ಹಾಕ್ಕೋಬೋದು. ಸೊ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಾದಮೇಲೆ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ನಮ್ಮ ಬ್ಯೂಟಿಫುಲ್ ಸ್ಟಫಿಂಗ್ ಕೂಡ ರೆಡಿ ಆಗುತ್ತೆ. ಸೊ ಈಗ ರೆಡಿಯಾಗಿದೆ. ಈಗ ನೆಕ್ಸ್ಟ್ ನಾನಿಲ್ಲಿ ಏನು ಆವಾಗಲೇ ಕಲಸಿ ಇಟ್ಟಿದ್ದೆ ಆ ಹಿಟ್ಟನ್ನು ತೊಗೊಂಡು ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 4 ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ನನಗೆ ಬೇಕಾಗಿರೋದು 4 ಅಲ್ವಾ, 4 ಪಫಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಳ್ತೀನಿ. ಸೊ ನೋಡಿ, ಈ ರೀತಿ ಉಂಡೆಗಳನ್ನಾಗಿ ಚೆನ್ನಾಗಿ ಮಾಡ್ಕೊಳ್ಳಿ. ಉಂಡೆಗಳನ್ನು ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಒಂದು ಮಣೆ ಮತ್ತು ಲಟ್ಟಣಿಗೆಯಿಂದ ಚೆನ್ನಾಗಿ ಉಟ್ಕೊಳ್ತೀನಿ. ಯಾವ ರೀತಿ ಬರಬೇಕು ಅಂದರೆ ಇದು ಚಪಾತಿಗಿಂತಲೂ ಸ್ವಲ್ಪ ತಿನ್ನಾಗಿ ಇದ್ರೇ ಚೆಂದ, ಅಂದರೆ ತೆಳ್ಳಗಿದ್ರೇ ಚೆಂದ. ಸೊ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ತಿನ್ನಾಗಿ ನೀವು ಉದ್ಕೊಳ್ಳಿ. ಸೊ ನಾನು ಇಲ್ಲಿ 3 ಲೇಯರನ್ನು ಮಾಡ್ತಾಯಿದ್ದೀನಿ. ಕೆಲವೊಬ್ಬರು 4, ಕೆಲವೊಬ್ಬರು 5 ಕೂಡ ಮಾಡಿಕೊಡ್ತಾರೆ. ನೀವು ಜಾಸ್ತಿ ಲೇಯರ್ ಮಾಡಿದಷ್ಟು ಜಾಸ್ತಿ ಹೊತ್ತು ಬೇಯಿಸಬೇಕಾಗತ್ತೆ, ಬೇಗ ಬೇಯಲ್ಲ ಹಿಟ್ಟು, ಮೈದಾ ಹಿಟ್ಟು ಎಣ್ಣೆಯಲ್ಲಿ. ಸೊ ನೋಡಿ, ನಾನು ಈ ರೀತಿ 3 ಲೇಯರ್ಸನ್ನು ಮಾಡಿ ಇಟ್ಕೊಂಡಿದ್ದೀನಿ. ಲೇಯರ್ಸ್ ಮಾಡಿ ಇಟ್ಟಾದಮೇಲೆ ಒಂದು ಲೇಯರ್ಸ್ ಮೇಲೆ ಈ ರೀತಿ ನಾವೀಗ ತುಪ್ಪ ಮತ್ತು ಎಣ್ಣೆ ಮತ್ತು ಅಕ್ಕಿ ಹಿಟ್ಟನ್ನು ಏನು ಹಾಕಿ ಕಲಸಿ ಇಟ್ಕೊಂಡಿದ್ವಿ ಅದನ್ನು ಚೆನ್ನಾಗಿ ಸವರ್ಕೋಬೇಕಾಗತ್ತೆ. ಸವರ್ಕೊಂಡಾದಮೇಲೆ ಮತ್ತೆ ನಾವು ಇನ್ನೊಂದು ಲೇಯರನ್ನು ಇಟ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ನೀಟಾಗಿ ಸವರ್ಕೊಳ್ಳಿ. ಸವರ್ಕೊಂಡಾದಮೇಲೆ ನಾವೀಗ ಇನ್ನೊಂದು ಲೇಯರನ್ನು ಹಾಕ್ಕೋಬೇಕಾಗತ್ತೆ. ಈ ರೀತಿ ಹಾಕ್ಕೊಂಡಾದಮೇಲೆ ಇದು ಚಿಕ್ಕದಾಯಿತು ಅಂತ ಅನಿಸುತ್ತೆ. ಆಮೇಲೆ ನಾವು ಇದನ್ನು ಕೂಡ ಸರಿ ಮಾಡ್ಕೋಬೋದು, ಅದನ್ನು ನಾನು ತೋರಿಸ್ತೀನಿ ಬೇಕಂದರೆ. ಸೊ ಈಗ ನಾವು ಇದ್ರ ಮೇಲೆ ಮತ್ತೆ ಕೂಡ ನಾವು ತುಪ್ಪ ಮತ್ತು ಅಕ್ಕಿ ಹಿಟ್ಟಿನ ಮಿಶ್ರಣ ಮತ್ತು ಎಣ್ಣೆದು ಏನು ಕಲಸಿಟ್ಟಿದ್ವಿ ಆ ಮಿಶ್ರಣವನ್ನು ಮತ್ತೆ ಹಾಕ್ಕೊಂಡು ಮತ್ತೆ ಇನ್ನೊಂದು ಲೇಯರನ್ನು ಹಾಕ್ಕೊಳ್ಳೋಣಂತೆ. ಸೊ ನೋಡಿ, ನಾನು ಇವಾಗ ಹಾಕ್ಕೊಂಡು ಮತ್ತೆ ಕೂಡ ಈ ರೀತಿ ಸವರ್ಕೊಳ್ತೀನಿ.
ಸೊ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಸವರ್ಕೊಳ್ತೀನಿ. ಸೊ ಸವರ್ಕೊಂಡಾದಮೇಲೆ ಮತ್ತೆ ನಾವು ಇನ್ನೊಂದು ಲೇಯರನ್ನು ಹಾಕ್ಕೊಳ್ಳೋಣ. ಇನ್ನೊಂದು ಲೇಯರ್ ಹಾಕ್ಕೊಂಡಾದ್ಮೇಲೆ ಅಂದರೆ ನೀವು ಲಾಸ್ಟ್ ಯಾವ ಲೇಯರನ್ನು ಹಾಕ್ಕೊಂಡಿರ್ತೀರ ಆ ಲೇಯರ್ ಮೇಲೆ ಮತ್ತೆ ತುಪ್ಪ ಮತ್ತು ಎಣ್ಣೆ ಮಿಶ್ರಣವನ್ನು ಹಾಕ್ಕೊಳ್ಳೋಕೆ ಹೋಗಬೇಡಿ. ಸೊ ಈ ರೀತಿ ಆದಮೇಲೆ ನಾನು ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಸೈಡಲ್ಲಿ ಏನಾದರೂ ದಪ್ಪ ಇದ್ದರೆ ಈ ರೀತಿ ಲಟ್ಟಣಿಗೆ ಸಹಾಯದಿಂದ ಮೇಲೆ ಈ ರೀತಿ ಉಟ್ಕೊಂಡ್ರೂ ಕೂಡ ಆಗುತ್ತೆ. ಏನೂ ಪ್ರಾಬ್ಲಮ್ ಇಲ್ಲ, ಏನು ಹೆದರ್ಕೊಳ್ಬೇಕಾಗಿಲ್ಲ. ಸೊ ಈ ರೀತಿ ಮಾಡ್ಕೊಳ್ಳೋಣ. ಮಾಡ್ಕೊಂಡಾದಮೇಲೆ ಚಾಕು ಸಹಾಯದಿಂದ ಈ ರೀತಿ 4 ಅಂದರೆ ಚೌಕ ಆಕಾರದಲ್ಲಿ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಚಾಕು ಸಹಾಯದಿಂದ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಸೊ ಮೇಲೆ ನಾನು ಕೈ ಇಟ್ಟಿದ್ದೀನಿ ಇನ್ನೊಂದು ಕೈಯನ್ನು, ಅದರಿಂದ ನಾನೇನು ಪ್ರೆಸ್ ಮಾಡಿ ಇಟ್ಕೊಂಡಿಲ್ಲ, ಲೈಟಾಗಿಯೇ ಇಟ್ಕೊಂಡಿರೋದು. ಸೊ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳೋಣ. ಬಿಕಾಸ್ ನಾವು ಪಫನ್ನು ಕಟ್ಟೋಕ್ಕೆ ಒಳ್ಳೆ ಒಂದು ಆಕಾರ ಸಿಗುತ್ತೆ ಅಂಥೇಳಿ ಅಷ್ಟೇ. ಸೊ ಈ ರೀತಿ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ. ಕಟ್ ಮಾಡಿ ಇಟ್ಕೊಂಡಿರೋ ಹಿಟ್ಟು ಕೂಡ ವೇಸ್ಟ್ ಆಗೋಲ್ಲ. ಅದರಲ್ಲೂ ಕೂಡ ಬೇರೆ ಏನಾದರೂ ಮಾಡ್ಕೋಬೋದು, ಪೂರಿ ಅಥವಾ ಬೇರೆ ಏನಾದರೂ ಮಾಡ್ಕೋಬೋದು. ಅದಕ್ಕೂ ಟೆನ್ಷನ್ ಏನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಈಗ ನೋಡಿ ಈ ರೀತಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾನು 4 ಭಾಗಗಳನ್ನಾಗಿ ಮತ್ತೆ ಮಾಡ್ಕೊಳ್ತೀನಿ. ಮಧ್ಯಕ್ಕೊಂದು ಮತ್ತು ಈ ರೀತಿ ಒಂದು ಮತ್ತೆ ಕಟ್ ಮಾಡಿ ಇಟ್ಕೊಳ್ತೀನಿ. ಸೊ ಕಟ್ ಮಾಡಿ ಇಟ್ಕೊಂಡಾದಮೇಲೆ ನಾನು ಇದಕ್ಕೆ ಇದ್ರ ಮೇಲೆ ಒಂದೊಂದ್ರ ಮೇಲೂ ಕೂಡ ಸ್ಟಫಿಂಗನ್ನು ಹಾಕ್ಕೊಳ್ತೀನಿ. ಸೊ 4 ಭಾಗಗಳು ಆಗಿದ್ದಾವೆ. ಈಗ ನಾನು ಇದ್ರ ಮೇಲೆ ಸ್ಟಫಿಂಗನ್ನು ಹಾಕ್ಕೊಳ್ತೀನಿ. ಅದಕ್ಕಿಂತ ಮೊದಲು ನಾನಿಲ್ಲಿ 2 ಮೊಟ್ಟೆನ ಮೊದಲೇ ಬೇಯಿಸಿ ಇಟ್ಕೊಂಡಿದ್ದೆ. ಸೊ 2 ಮೊಟ್ಟೆಗಳನ್ನ ಒಂದೊಂದು ಹಾಗೇನೋ ಹಾಕ್ಬೋದು, ಬಟ್ ನಾನಿಲ್ಲಿ ಅರ್ಧಕ್ಕೆ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ತಿನ್ನೋಕ್ಕೂ ಈಸಿ ಆಗುತ್ತೆ ಮತ್ತು ಪಫು ಕಟ್ಟೋಕ್ಕೂ ಈಸಿ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ಅರ್ಧನೇ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಮೊಟ್ಟೆನ ಹಾಕೋಕ್ಕೂ ಮೊದಲು ನಾವಿಲ್ಲಿ ಸ್ಟಫಿಂಗನ್ನು ಹಾಕಬೇಕಾಗತ್ತೆ. ಮೊದಲೇ ನಾವೇನು ಸ್ಟಫಿಂಗನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಆ ಸ್ಟಫಿಂಗನ್ನು 4 ಭಾಗಗಳಿಗೂ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಈ ಪಫು ನಾನು ಇದನ್ನು ಮಾಡಿದಾಗ. ಸೊ ಒಳ್ಳೆ ಟೀ ಸಮಯದಲ್ಲಿ ಮತ್ತು ಮಳೆ ಬರ್ತಾ ಇರಬೇಕಾದ್ರೆ ಇನ್ಮೇಲೇನು ಮಳೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೂ ಒಳ್ಳೆ ಎಂಜಾಯ್ಮೆಂಟ್ ಆಗುತ್ತೆ ಇದನ್ನು ಮಾಡ್ಕೊಂಡು ತಿಂದರೆ. ಸೊ ಈಗ ನಾನು ಸ್ಟಫಿಂಗ್ ಮೇಲೆ ಒಂದೊಂದೇ ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ನಾನು ಹೇಳ್ತಾ ಇದ್ದೀನಿ, ಆವಾಗಲೇ ಏನು ಮೈದಾ ಹಿಟ್ಟು ಮತ್ತು ನೀರಲ್ಲಿ ಮೈದಾ ಹಿಟ್ಟು ಹಾಕಿ ಕಲಸಿದ್ರೆ ಅದನ್ನು ಹಚ್ಚಿ ನೀವು ಈ ರೀತಿ ಫೋಲ್ಡ್ ಮಾಡೋದ್ರಿಂದ ಅದು ಚೆನ್ನಾಗಿ ಇಟ್ಕೊಳ್ಳುತ್ತೆ. ಸೊ ನೋಡಿ ಇವಾಗ ನಾನು ಕಟ್ಕೊಳ್ತಾ ಇದ್ದೀನಿ ನೀಟಾಗಿ. ಸೊ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು, ನೀಟಾಗಿ ಅದು ಕುತ್ಕೊಳ್ಳುತ್ತೆ. ಸೊ ಈ ರೀತಿ ನೀರನ್ನು ಹಾಕ್ಕೊಂಡು ನೀವು ಇಟ್ಕೊಳ್ಳಿ. ಇಲ್ಲಿ ಮಧ್ಯದಲ್ಲಿ ನಿಮಗೆ ಸ್ವಲ್ಪ ಗ್ಯಾಪ್ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು, ಮುಚ್ಚಿಸ್ಕೋಬೋದು. ಇಲ್ಲಾಂದರೆ ನೀವು ಹಾಗೇ ಈ ರೀತಿ ಫೋಲ್ಡ್ ಮಾಡಿ ಕೂಡ ಬಿಟ್ಕೋಬಹುದು. ಸೊ ಈ ರೀತಿ ಫೋಲ್ಡ್ ಮಾಡಿ ಬಿಟ್ಕೊಳ್ಳೋಣ. ಫೋಲ್ಡ್ ಮಾಡಿದಾದಮೇಲೆ ನಾನಿಲ್ಲಿ ಒಂದು ಬಾಣಲೆಗೆ ಕರಿಯೋಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಕ್ಕೊಂಡಾದಮೇಲೆ ಎಣ್ಣೆ ಕಾದ್ಮೇಲೆ ನಾವೀಗ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕರಿಬೇಕಾಗುತ್ತೆ. ತುಂಬ ಹೈ ಫ್ಲೇಮಲ್ಲಿ ಕರಿಯೋಕ್ಕೆ ಹೋಗಬೇಡಿ. ಆ ರೀತಿ ಕರಿಯೋದ್ರಿಂದ ಒಳಗಡೆ ಇಟ್ಟು ನೀಟಾಗಿ ಬೇಯಲ್ಲ ಮತ್ತು ಕಪ್ಪಗಾಗ್ಬಿಡುತ್ತೆ ಮೇಲೆಲ್ಲ. ಅದ್ರ ಬದಲಿಗೆ ನೀವು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಾವು ಮಾಡಿದ್ದಕ್ಕೆ ಒಳ್ಳೆ ರಿಸಲ್ಟ್ ಬರಬೇಕು ಅಂದರೆ ನಾವು ಈ ರೀತಿಯೇ ಮಾಡಬೇಕಾಗತ್ತೆ. ಸೊ ಈಗ ನಾನು ಈ ಕಲರ್ ಆದಮೇಲೆ ಈಗ ನಾನು ಚೆನ್ನಾಗಿ 2 ಕಡೆ ಫ್ರೈ ಮಾಡ್ಕೊಂಡಾದಮೇಲೆ ಈಗ ನಾನು ತಗೊಳ್ತಾ ಇದ್ದೀನಿ. ಸೊ ಬೇಕ್ರಿಲಿ ಮಾಡೋಕ್ಕಿಂತ ಬೇಕ್ರಿಲಿ ನಾವು ತಿನ್ನೋಕ್ಕಿಂತ ರುಚಿಯಾಗಿ ಪಫ್ಗಳು ಬರುತ್ತೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೂ ಕಮೆಂಟ್ ಮಾಡಿ ಹೇಳಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.